ಅಂತ ಕೇಳಿದ್ರೆ ಬಾಯಿಲ್ಲದ ಮಾತಾಡ್ತಾನ, ಕಾಲಿಲ್ಲದ ನಡಿತಾನ, ಕೇಳ್ತಾನ. ಈ ವಿಶ್ವವನ್ನ ಒಂದು ಪಾದದಿಂದ ಮುಚ್ಚಿ ಹಾಕಿ ನೋಡು. ಹಂಗ ನೀವು ಹುಟ್ಟಬೇಕಾದ್ರೆ ಅವಾಗಾದ್ರ ಬಹಳ ಒಳ್ಳೇದಾಗೈತತ್ತ, ಜಗತ್ತಿಗೆ ಕಲ್ಯಾಣ ಆಗೈತತ್ತ, ಅಗ್ನಿಗೆ ಉಪಕಾರ ಆಗೈತತ್ತ, ಯಾರಿಗೂ ಉಪಕಾರ ಆಗೈತತ್ತ. ಮತ್ತೆ ನೀವು ಪರಮಾತ್ಮನಿಂದ ಹುಟ್ಟುವಾಗ ಏನು ಉಪಕಾರ ಆಗೈತಿ? ನಿಮ್ಮ ಪರಮಾತ್ಮ ಯಾವ ನಕ್ಷತ್ರ ಇತ್ತು, ಯಾವಾಗ ಹುಟ್ಟಿದ್, ಹೆಂಗಿದ್ದಂತಕ್ಕಂಥ ಮಾತನ್ನ ಕೇಳಾರು. ಆತ್ಮೀಯ ಕಲಾವಿದರು ಕ್ಲಾಸಿನೊಳಗೆ ಒಂದು ಪದ ಬಹಳ ಚಂದ ಹೇಳಿದ್ರು ಅವರು. ಹೌದ್ರಿ. ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಏನ್ ಹೇಳ್ತಾರ್ರಿಪ್ಪ, ಹುಡುಗನ ಇವತ್ತು ಮಪ್ಪ ಮಾಡಿ ಹೋಗ್ತಾರತ್ತ ಅವ್ರು. ಹೌದಿಲ್ಲ, ಹೊರಗಡೆ 6 ಹುಡುಗಿಯರು ಹುಡುಗರನ್ನು ಕಡಿಮೆ ಅಲ್ಲ, ಅವ್ರನ್ನು ಕ್ಲಾಸ್ ಪದ ತಗೊಂಡ್ಬಂದ್ರ ಕೇಳಲಿ ಬರ್ತಾರ್ರಿಪ್ಪ. ಯಾದಗೋಡು ಹಿರಿಯರಿಟ್ಟಾರ ಹಾಡಿಕೆಯಿಂದ ಸಹಜ. ಯಾದಗೋಡು ಹಿರಿಯರಿಟ್ಟಾರ ಹಾಡಿಕೆಯಿಂದ ಸಹಜ. ಹುಡುಗಿ ಕೊಡಾಕತ್ತಾಳ ನೋಡಿ ಪೋಜ. ಹುಡುಗಿ ಕೊಡಾಕತ್ತಾಳ ನೋಡಿ ಪೋಜ. ಈಕಿಗೆ ಇಲ್ಲಿವರೆಗೆ ಕೊಟ್ಟಿಲ್ಲ ಯಾರು ಡೋಸ, ಇಲ್ಲಿವರೆಗೆ ಕೊಟ್ಟಿಲ್ಲ ಯಾರು ಡೋಸ. ಆರುಗೇರಿ ಹುಡುಗನ ಬಡತಕ್ಕ ಒಡೆದು ಹೋಗುತ್ತಾರು ನಿನ್ನ ಕಾಜ. ಹೌದಿಲ್ಲ, ಇವತ್ತ ಕುಡಿಸೇ ಬಿಡ್ತಾನ ಹಾರಿಗೇರಿ ಮಾಮ ನಿನಗೊಂದು ಮಾಜ. ಹೌದಿಲ್ಲ, ರಾಶಿಯೊಳಗೆ ಹಿಂಗ ಬರ್ತಾವ ಮಾತಾ. ಪಿಂತಿನ ಕುಡ್ಸಾಕತ್ತಿರ್ಲಿ ಅದನ್ನ. ಇಲ್ಲ, ಮಾಜ ಸ್ವಲ್ಪ ಕೋಲ್ಡಿನಾಗ ಕೋಲ್ಡ್ ಕೊಟ್ರ ಭಾರಿ ಆಕತ್ತಿ. ಅದಕ್ಕ ಮಾತಿನೊಳಗೆ ಮಾತನ್ನ ಹೆಂಗ ಬರ್ತದಪ್ಪ ಅಂತ ಕೇಳಿದ್ರ ಏನ್ ಬರ್ತದ? ಎಲ್ಲ ಬಲ್ಲವರಿಲ್ಲ, ಬಲ್ಲಿದರು ಬಾಳಿಲ್ಲ, ಬಲ್ಲಿವರಿಟ್ಟು ಬಲವಿಲ್ಲ, ಸಾಹಿತ್ಯ ಎಲ್ಲರಿಗೂ ಒಂದೇ ಅಲ್ಲ, ಸರ್ವಜ್ಞ ಅಂತಕ್ಕಂಥ ಮಾತನ್ನ ಹೇಳ್ತಾರ್ರಿ ನಮ್ಮ ಹಿರಿಯ ಆಗಿರ್ತಕ್ಕಂಥ ಹಿರಿಯ ವಚನಕಾರ ಆಗಿರ್ತಕ್ಕಂಥ ಸರ್ವಜ್ಞ ಮೂರ್ತಿ ಅವಾಗ ಹೇಳನ. ಅದಕ್ಕೆ ಬಾಜುಕಿನ ಮೇಳ ದೊಡ್ಡ ಮೇಳ ಬಹಳ ಚಂದ ಹಾಡಿಕೆ ಮಾಡಿ ಬಹಳ ಚಂದ ಹೇಳಿಕೆ ಮಾಡಿ ಮೈಕ್ ಕೊಟ್ಟು ಹೋಗಿ ಕುರ್ಶಿರಗಡೆ ಕೂತ್ ಬಿಟ್ಟಾರ. ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಪ್ರಥಮದಲ್ಲಿ ಬಂದು ಸ್ತೋತ್ರ ಮಾಡ್ಕೊಂಡಿನಿ, ಮತ್ತೆ ತ್ರಾಸ್ ಪಟಕವ ಒಬ್ಬತ್ತ, ಮತ್ತೆ ಹಾಡ್ಯಾವ ಒಬ್ಬತ್ತ. ದೇವರ ವಿಚಾರ ಮಾಡುವಂತ ಮಾತೈತಿ. ತ್ರಾಸ್ ಪಟ್ಕೊಂಡವ ಒಬ್ಬತ್ತ, ಹಾಡ್ಯಾವ ಒಬ್ಬತ್ತ. ತ್ರಾಸ್ ಪಟ್ಕೊಂಡ್ ನಾವು ಗಂಡ, ಹಳದವ ಒಬ್ಬ ಗಂಡ, ಮತ್ತಲ್ಲಿ ಯಾವ ಹೆಣ್ಣತ್ತಿ ಹೌದಿಲ್ಲ. ಅಲ್ಲ, ಕಾಸು ಪಡ್ಕೊಂಡು ನಾವು ಬ್ರಹ್ಮದೇವ, ಹಣದಾವ ಈಶ್ವರ. ಪ್ರಯಾಸ ಪಟ್ಟ ಈಶ್ವರನನ್ನು ಒಲಿಸಿಕೊಂಡವ ಬ್ರಹ್ಮ, ಈಶ್ವರನಿಂದ ಹುಟ್ಟು ಬಂದವ ಗಣೇಶ. ಇದ್ರಾಗ ನಿಮ್ಮ ಹೆಣ್ಣಿನವ್ರದ್ದು ಏನಾರ ತಕರಾರನ ಏನ್ರಿ ಕುಡ್ಸಾರ ಐತನ ತಗೊಂಡು ಬರತ್ತ ಮನೆ ತಂದಿಗೆ ಹೇಳೋದಿನ್ನ ಹೋಗ್ಲಿ. ಅದ್ರಾಗ ಏನಾರ ನಿಮಗಾರ ತಕರಾಗಿತ್ತಂದ್ರ ನ್ಯಾಯ ಮಾರು. ಸುಮ್ಮನೆ ಇನ್ನೊಬ್ರು ಹುಟ್ಟಿದ ಕೂಸಿಗಾಗಿ ನಿರ್ವಾಹ ಕೊಡ್ಕೊತೀರಿ ನನ್ನ ಬಂಗಾರಗಿನಿಗೋಡ್ರಿ. ಅವ್ರಿಗೆ ಚಾಲು ಆಗೈತಿ. ಎಲ್ಲಾ ಸಾಮಾನು ನಮಗದಾವು, ಇವ್ರು ಸೃಷ್ಟಿ ಮಾಡಕತ್ತಾರು. ಮತ್ತೆ ನಮ್ಮ ಜನ ಕೆಳ ಹೊಕ್ಕತೆ ತಿಳ್ಕೊಂಡು ಅವ್ರ ವಿಚಾರ ಮಾಡಿ ಹಚ್ಚಿಗೆಟ್ಟಗಾಕತ್ತಾರು. ಹೌದಿಲ್ಲ, ನಾ ಸೃಷ್ಟಿ ಮಾಡ್ತೀನಿ ನಿನಗೆ ನಿಗಂಗಿಲ್ಲ ಬೈ. ಹೌದಿಲ್ಲ, ಮತ್ತೊಂದು ಮಾತು ಹೇಳಿದ್ರು ಇವ್ರು ಏನಂತ, ಅವ ಈ ಮಾತಿಗೆ ಹೇಳ್ತಾ ಕೊಟ್ಕೊಂಡವ್ರು ಏನಂತ ನೋಡ್ರಿ. ನಮ್ಮ ದೇವಿ ಪಾರ್ವತ ದೇವಿ ತಪ ಮಾಡಿದಾಗ ಶಂಕರಿ ದೇವಿಯಿಂದ ರೌದ್ರಿ ಶಕ್ತಿ ಉಟ್ಕೊಂಡು, ರೌದ್ರಿ ಶಕ್ತಿ ಮಕ್ಕಳಿಗೆ ಊಟ ಕೊಡಕ್ಕಾಗಲಿಲ್ಲ, ಪರಮಾತ್ಮ ಅಂತಂದ್ರೆ ಕೆಲಸಕ್ಕೆ ಹಚ್ಚಾಳು. ಕೆಲಸಕ್ಕೆ ಹಚ್ಚಿದವ್ರು ದೊಡ್ಡವ್ರು, ಕೆಲಸ ಮಾಡಿದವ್ರು ದೊಡ್ಡವ್ರು ಅಂತಕ್ಕಂಥ ಮಾತನ್ನ ಕೇಳಿದ್ರು. ಬಾಯಿ ಕೆಲಸಕ್ಕೆ ಹತ್ತಕ್ಕಿಂತ ಪೂರ್ವದೊಳಗೆ ಪರಮಾತ್ಮನ ಕುರಿತು ಧ್ಯಾನ ಮಾಡಿದ್ದಿ. ನಮ್ಮಪ್ಪ ಎಲಿಬೇಕಾದ್ರೆ ಹಂಗಲ್ಲ. ನಿಮ್ಮಂತವ್ರೆಲ್ಲ ಬ್ರಹ್ಮದೇವ್ರ ತ್ರಾಸ್ ಬಿಟ್ಕೊಂಡ, ಸ್ವತಃ ಹುಟ್ಟಿರ್ತಕ್ಕಂಥ ಮಗ ತ್ರಾಸ್ ಬಿಟ್ಕೊಂಡ ಅಂದ್ರ ನಿಮ್ಮಂತವ್ರಿಗೆ ಕಾಣಂಗಿಲ್ಲ. ಅವ ಸಿಗಬೇಕಾರ ಪಡಬಾರ್ದು, ಕಷ್ಟ ಪಡಬೇಕಾಕತಿ. ಕೆಳಗೆ ತಲೆ ಮಾಡಿ ಮ್ಯಾಲ ಕಾಲು ಮಾಡಿ ಗೋಟಿನಿಂದ ಪಾರ್ವತ ದೇವಿ ಯುವ ಗಂಡಾಗಬೇಕಂತ ತಿಳ್ಕೊಂಡು ತಪಸ್ಸು ಮಾಡ್ಯಾವ. ಅಡಿವಾಗಿರ್ತಕ್ಕಂಥ ತಪಲ ಎಲಿ ತಿಂದು ತೆಳಗೆ ತಲೆ ಮಾಡಿ ಮ್ಯಾಲ ಕಾಲು ಮಾಡಿ 3,000 ವರ್ಷಗಳ ಕಾಲ ತಪಸ್ಸು ಮಾಡಿ ಒಳ್ಳೆ ಪರಮಾತ್ಮನನ್ನು ಪಡ್ಕೊಂಡಾಳ. ಹೌದಿಲ್ಲ, ಮತ್ತ ಕೆಲಸ ಹಚ್ಚಬೇಕತ್ತ. ಅಲ್ಲಿ ಕೆಲಸ ಹಾಕಿದಕ್ಕೆಲ್ಲ ಶಿವದೂತೆ ಅಂತೇಳಿ ಆಗನ್ ಹೇಳಿನ. ಶಿವದೂತೆ ಅಂದ್ರೇನ? ಶಿವನ ಸೇವಕಿ. ದೂತೆ ಅಂದ್ರೆ ಶಿವನ ಸೇವಕಿ. ನೀ ಸೇವಕಿಯಾಗಿ ಅವನ ಧ್ಯಾನ ಮಾಡಿ ಕರೆದಾಗ ನಪ್ಪ ಸಕಲ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕುವಂತ ಪರಮಾತ್ಮನ ತಾಕತ್ತ ಹೊರತಾಗಿ ಯಾರಿಗೂ ಇಲ್ಲ, ಆಗೋದಿಲ್ಲ. ಹೌದಿಲ್ಲ, ಹೆಂಗಪ್ಪ ಅಂತ ಕೇಳಿದ್ರೆ ಹೇಳಿದ್ರಿ ಇವ್ರು ಬಹಳ ಚಂದ ಹೇಳ್ತಾನವ. ಹೇಳ್ತಾನಪ್ಪ ಅಂತ ಕೇಳಿದ್ರೆ ಕರಿ ಮನೆ ಅವತ್ತ, ಕರಿ ಮನೆ ಅವತ್ತ. ನೀರ್ ಮೊದಲು ಕರಿ ಯಾಕಡಿದ್ದಾಗದಿ, ನೀ ಕರಿ ಬಣ್ಣ ಹೋಗಬೇಕಾದ್ರೆ ಯಾರನ್ನು ಪಡ್ಕೊಂಡೆ, ಯಾರನ್ನ ಹೆಂಗ ಬಣ್ಣ ಬತ್ತು ಅಂತಕ್ಕಂಥ ಮುಂದಿನ ಸಂದಿಗೆ ಬಂದು ಹೇಳ್ಬೇಕು. ಹೇಳ್ತಾರಲ್ಲ, ನಾ ಕರಗಿಲ್ಲ, ನನ್ನಟ್ಟು ಚಲುವ ವಿಶ್ವದೊಳಗೆ 18 ಅಲ್ಲ 10 ಲೋಕಗಳಲ್ಲೂ ಕೂಡ ನನ್ನ ಕೀರ್ತಿ ಅದ. ನನ್ನ ಅಪ್ಪನ ಬಣ್ಣಕ್ಕಾಗಿ ಮರಳಾಗಿ ನಿಮ್ಮಂತವ್ರು 1000 ಮಂದಿ ಅಲ್ಲ
ಎಷ್ಟೋ ಮಂದಿ ಬಣ್ಣ ಹಚ್ಚಾರ ಮುಂದಿನ ಸಲ ಅದ ಹೌದಿಲ್ಲ ಅವಳ ಬಣ್ಣಕ್ಕೆ ನೀ ಹೆಸರಾಕತ್ತಂದ್ರ ನಿನ್ನ ತಾಟ್ನ್ಯಾಗ ಮೊದಲು ದೊಡ್ಡ ಹೆಗ್ಗಣ ಬರ್ತೈತಿ ಅದನ್ನ ತಕ್ಕೋ ನನ್ನ ತಾಟ್ನ್ಯಾಗ ಬಿಟ್ಟು ನನ್ನ ಹುಡುಕಾಡಕ್ ಹೋಗಬೇಡ ನಾ ಕರಗಿಲ್ಲ ನನ್ನಂತ ಸುಂದರವಾಗಿರ್ತಕ್ಕಂತ ಪುರುಷ ವಿಶ್ವದಲ್ಲೇ ಜಗತ್ತಿನಲ್ಲೇ ಇಲ್ಲ ಕರಗಿದ್ದಕ್ಕೆ ನೀ ಅದಿ ಕರಗಂದದಕ್ಕಾಗಿ ಸತ್ಕೊಂಡು ಹೋಗಿ ಬ್ಯಾರೆ ಕಡೆ ತಪ ಮಾಡಿ ಯಾರನ್ನು ಹೊಲಿಸ್ಕೊಂಡು ಮತ್ತ ಹೊಳೆ ಬ್ಯಾರೆ ಬಣ್ಣ ತಗೊಂಡು ಬಂದದಿ ಹೌದು ಯಾರಿಂದ ಬಂದದಿ ಯಾರಿಂದ ನೀ ಅದಕ್ಕೆ ಕರಿ ಬರಕ್ ಮೊದಲು ಆಗಿಲ್ಲ ಹೌದು ಮತ್ತೊಂದು ಹೇಳಿದ್ರು ಅವ್ರು ಬಹಳ ಚಂದಾಗಿ ಏನಂತ ಹೇಳ್ತಾರೆ ಇವತ್ತು ಹೆಣ್ಣಂದ್ರೆ ಹೆಚ್ಚಿನ ಕೆರಾಳು ಹೆಣ್ಣಂದ್ರೆ ಶ್ರೇಷ್ಠದಾಳು ಹೌದು ನಾಳೆ ಬರೋ ಹಬ್ಬ ದೀಪಾವಳಿಗೆ ಆರ್ತಿಗೆ ಮಾಡ್ಕೋಬೇಕಾದ್ರೆ ಮನ್ಯಾಗ ಹೆಣ್ಮಕ್ಳು ಬೇಕು ನಿಮ್ಗೆ ರಾಖಿ ಕಟ್ಟಬೇಕಾದ್ರೆ ಹೆಣ್ಮಕ್ಳು ಬೇಕು ಬಹಳ ಚಂದ ಮನಸ್ಸಿಕ್ಕೆ ಹೌದಿಲ್ಲ ಆರ್ತಿಗೆ ಮಾಡ್ತಿ ರಾಖಿ ಕಟ್ತಿ ದೀಪಾವಳಿಗೆ ಆರ್ತಿ ಯಾವ ಕಾರಣಕ್ಕಾಗಿ ಮಾಡಿದ್ವಿ ಹೌದು ದೀಪಾವಳಿ ದಿನ ದೀಪಾವಳಿಗೆ ಆರತಿ ಯಾವ ಕಾರಣಕ್ಕಾಗಿ ಮಾಡಿದಿ ರಾಖಿ ಹಬ್ಬದ ದಿನ ರಕ್ಷಾ ಬಂಧನ ಯಾವ ಕಾರಣಕ್ಕಾಗಿ ಕಟ್ಟಿದಿ 18 ಪುರಾಣದಾಗ ಇವರವ್ರಿಗೆ ಕಟ್ಟಿರ್ಬೇಕು 18 ಪುರಾಣ ಇವರ ಬೆಳಗಿರ್ಬೇಕು ಹೇಗಿತ್ತು ಹೇಳ ನೀಗಿದ್ರೆ ಹಾರಿಗಿರಿ ಚುಟ್ಕ ಮಾಮ ಅಣ್ಣು ನಾನ ಹೇಳೋಕೆ ಇತಿಹಾಸ ಮಾಸ್ತರ ಇನ್ನು ಇಲ್ಲಿ 10 ಹೆಣ್ಣು ಹುಟ್ಟಿದರನ್ನು ನೋಡ್ರೆ ವಿಚಾರ ಏನ್ ಹೇಳ್ತಾರ ಅವ್ರು 10 ಮಂದಿ ಗಂಡು ಮಕ್ಕಳು ಹೇಳ್ರಿ ಒಂದು ಹೆಣ್ಣು ಬೇಕ ಹೌದಿಲ್ಲ ನೀವು ಎಷ್ಟೋ ಹೆಣ್ಣು ಹರಿದ್ರು ಕೂಡ ನಾ ಏನ್ ಹೇಳ್ತೀನಿ ನೀವು 10 ಹೆಣ್ಣು ಹರಿದ್ರು ಕೂಡ ಒಂದೇ ಗಂಡ ಹುಟ್ಟಲಿಲ್ಲಪ್ಪ ಅಂತಂದ್ರೆ ಈ ನಿಮ್ಮ ಹೆಣ್ಣಿನ ಜನ್ಮಕ್ಕೂ ಮುಕ್ತಿನ ಇಲ್ಲ ಮುಕ್ತಿ ಸಿಗುದಿಲ್ಲ ನೀ ಎಷ್ಟ ಹೆಣ್ಣು ಹರಿದನ ಹೆಣ್ಣತ್ತ ಪಡ್ಕೊಂಡಿದ್ರು ಕಡೆಗೆ ಗಂಡ ಮಗ ಒಂದೇ ಹುಟ್ಟಿದ್ರು ಊರಿಗೆಲ್ಲ ಪೇಡೆ ಹೆಚ್ಚು ಖುಷಿ ಮಾಡ್ತಾರ ಗಂಗಾಳ ಬಸ್ತರ ಗಂಗಾಳ ಅಲ್ಲ ಇಲ್ಲ ನೋಡಿ ಇಲ್ಲಿ ಏನ್ ಹೇಳ್ತಾನೆ ಗೊತ್ತದ ಮಾಸ್ತರ ಏನ್ ಹೇಳ್ತಾರ್ರಿ 10 ಹೆಣ್ಣು ಹುಟ್ಟಿದ್ರು ಇವ್ರಿಗೆ ಮುಕ್ತಿ ಸಿಗಂಗಿಲ್ಲ ಅಂತ ನಾವು ಹೇಳಿದ್ವ ಇನ್ನ 10 ಗಂಡು ಹುಟ್ಟಿದ್ರು ಮುಕ್ತಿ ಸಿಗಂಗಿಲ್ಲ ಅಂತ ನೀ ನಮಗ್ ಹೇಳ್ಬೇಕ ಇದ್ರೊಳಗ ಗಂಡು ಹುಟ್ಟಿ ತಾಯಿ ತಂದೆ ಋಣ ತೀರ್ಸಿದ್ವು ನಾವು 2 ಮಂದಿ ಋಣ ತೀರ್ಸಿದೀವಿ ಗಂಡು ಹುಟ್ಟಿದ ಮೇಲೆ ತಾಯಿ ತಂದೆ ಋಣ ನಾವು ತೀರ್ಸಿದೀವು ನೀವು ಹೆಣ್ಣು ಮಕ್ಕಳ ಹೆಂಗಸರು ಹುಟ್ಟಿ ನೀವು ತಾಯಿ ತಂದೆ ಋಣ ಯಾರು ತೀರ್ಸಿರಿ ಮುಂದಿನ ಸಂದ ಹೇಳ್ತಾರೆ ಹೌದ್ ಮತ್ತ ಅವ್ರು ಬಹಳ ಚಂದ ಸುಧಾರ ಹೇಳಕತ್ತ ನೋಡಿ ಇಲ್ಲಿ ಅವರು ಬಹಳ ಚಂದ ತಿರ್ಸಾರು ಹತ್ಕೊಂಡ್ ಮನೆಗೆ ಬಂದು 3 ಬಾಗಲ ಮಾಡಿ 3 ಮಣಿ ಮಾಡಿ 3 ಒಲಿ ಮಾಡಿಬಿಟ್ಟಾರು ಅವ್ರು ತಿರ್ಸಿಬಿಟ್ಟಾರು ಹೇಳಕತ್ತ ನಾವು ಹೌದಿಲ್ಲ ಇದನ್ನು ಬಾಳ ಬೇಡ ಮತ್ತೊಂದು ಮತ್ತೆ ಬಹಳ ಚಂದ ಹೇಳಿದ್ರು ಅವ್ರು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ ಉಮಾದೇವಿ ಅಂತಕ್ಕಂಥ ಉಮಾದೇವಿ ಹುಟ್ಟಿಲ್ಲ ಪಾರ್ವತದೇವಿ ಹುಟ್ಟಬೇಕಾದ್ರೆ ಅವಾಗಾದ್ರ ಬಹಳ ಒಳ್ಳೇದಾಗೈತತ್ತ ಜಗತ್ತಿಗೆ ಕಲ್ಯಾಣ ಆಗೈತತ್ತ ಅಗ್ನಿಗೆ ಉಪಕಾರ ಆಗೈತತ್ತ ಯಾರಿಗೂ ಉಪಕಾರ ಆಗೈತತ್ತ ಮತ್ತೆ ಪರಮಾತ್ಮನಿಂದ ಹುಟ್ಟುವಾಗ ಏನು ಉಪಕಾರ ಆಗೈತಿ ನಿಮ್ಮ ಪರಮಾತ್ಮ ಯಾವ ನಕ್ಷತ್ರ ಇತ್ತು ಯಾವಾಗ ಹುಟ್ಟಿದ್ ಹೆಂಗಿದ್ದಂತಕ್ಕಂಥ ಮಾತನ್ನ ಕೇಳರು ಅದಕ್ಕೆ ಗುರುಗಳು ಒಂದು ಮಾತು ಹೇಳ್ಬೇಕಾಗಿಲ್ಲ ಏನಂತ ಪರಮಾತ್ಮ ಹೆಂಗಪ್ಪ ಅಂತ ಕೇಳಿದ್ರು ಸ್ವಯಂ ಜ್ಯೋತಿ ಹೌದಿಲ್ಲ ಹುಟ್ಟು ಇಲ್ಲ ಸಾವು ಇಲ್ಲ ಅವರ ಕಣ್ಣು ಇಲ್ಲ ಬಾಯು ಇಲ್ಲ ಕಣ್ಣಿಗೆ ಕಾಣಂಗಿಲ್ಲ ಹೋಗಿರ್ತಾನ ಸಿಗಂಗಿಲ್ಲ ಹೆಂಗದಪ್ಪ ಅಂತ ಕೇಳಿದ್ರೆ ಬಾಯಿಲ್ಲದ ಮಾತಾಡ್ತಾನ ಕಾಲಿಲ್ಲದ ನಡಿತಾನ ಕೇಳ್ತಾನ ಈ ವಿಶ್ವವನ್ನ ಒಂದು ಪಾದದಿಂದ ಮುಚ್ಚಿ ಹಾಕಿ ನೋಡುವ ಹಂಗ ಅಷ್ಟೇ ಅಲ್ಲ ವಿಷ್ಣು ಪುರಾಣದಾಗ ಬರದಾರ ಬಾಯಿ ಇಲ್ಲದ ನುಂಗುತ್ತಾನ ಕಿವಿ ಇಲ್ಲದ ಕೇಳ್ತಾನ ಕಣ್ಣು ಇಲ್ಲದ ನೋಡ್ತಾನ ಮೂಗಿಲ್ಲದ ವಾಸಿಡಿತಾನ ಇನ್ನೂ ಒಂದು ಢಗದ ಇಲ್ಲದ ಮಾಡಿಬಿಡ್ತಾನ ಹಂಗ ಹೇಳ್ರ ಮುಂದಿನ ಸಂದಿಗೆ ನಿಂತ ತಗೊಂಡು ಬರ್ರಿ ಹುಟ್ಟುದು ಸಾವುದು ನಿಮಗ ಅವ ಸ್ವಯಂ ಜ್ಯೋತಿಯಾಗಿ ಪರಮತ್ತ ಭೂಮಿ ತಳಿ ಮ್ಯಾಲ ನಿಂತ ಹಾಡಾಕತ್ತೀವಿ ಅಂದ್ರ ಭೂಮಿ ಯಾರ ಆಜ್ಞೆ ಮ್ಯಾಲ ಇರ್ತಪ್ಪ ಅಂತ ಕೇಳಿದ್ರ ನನ್ನಪ್ಪ ಪರಮಾತ್ಮನ ಆಜ್ಞೆ ಮ್ಯಾಲ ಭೂಮಿ ತಿರುಗುತ್ತೈತಿ ಭೂಮಿ ನಿಂತೈತಿ ಹೌದಿಲ್ಲ ಭೂಮಿ ನಿಂತೈತಿ ಪರಮಾತ್ಮನ ಆಜ್ಞೆ ಇಲ್ಲ ಒಂದು ಹುಲ್ಲು ಕಟ್ಟಿಸೋದು ಅಳಗಡಂಗಿಲ್ಲ ಅಂತೇಳಿ ಪುರಾಣ ಪಂಡಿತರು ಬರ್ದಿಟ್ಟಾರ ಅದಕ್ಕೆ ಹೌದಿಲ್ಲ ಹೆಂಗದ ಹೆಂಗಪ್ಪ ಅಂತ ಕೇಳಿದ್ರ ಅವನಿಗೆ ಏನು ಉಪಕಾರ ಆಗೈತಿ ಕೇಳಿದ್ರಲ್ಲ ಹೇಳ್ತಾನೆ ಕೇಳಲಿ ಅಂಡಗ 21 ಲಕ್ಷ ಲಿಂಗಜ 21 ಲಕ್ಷ ಬುದ್ಧಿಜ 21 ಲಕ್ಷ ಜಲದ 21 ಲಕ್ಷ ಒಟ್ಟು 84 ಲಕ್ಷ ಜೀವಿಗಳಿಗೆ ಅನ್ನ ಹಾಕುವಂತ ತಾಕತ್ ಯಾರಿಗೈತಪ್ಪ ಅಂತ ಕೇಳಿದ್ರ ಯಾರಿಗಪ್ಪ ಪರಮಾತ್ಮಗೈತಿ ಹೌದಿಲ್ಲ ಒಂದ್ ಕಡೆ ಕತಿ ಬರ್ತೈತಿ ಹೆಂಗಪ್ಪ ಅಂತ ಕೇಳಿದ್ರ ಇದ ಕಾರಣಕ್ಕಾಗಿ ದಿನನಿತ್ಯ ಪರಮಾತ್ಮ ಏನ್ ಮಾಡ್ತಿದ್ದಪ್ಪ ಅಂತ ಕೇಳಿದ್ರ ಬೆಳಗಿನ ಜಾವದೊಳಗ ಲೋಕ ಸಂಚಾರಕ್ಕಾಗಿ ಹೊರಡ್ತಿದ್ದ
ಪಾರ್ವತಿ ಕುತ್ಕೊಂಡು ನೋಡ್ತಿದ್ಲು ಇವ್ ದಿನ ಪರಮಾತ್ಮ ಹರಿವತ್ತೇಳತನ ಹೋಗ್ತಾನ ಎಲ್ಲಿಗಡೆ ಹೋಗ್ತಾನೋ ಸಾಯಂಕಾಲ ಮನೆಗೆ ಬರ್ತಾನೆ ಎಲ್ಲಿಗೆ ಹೋಗ್ತಾನ ಅಂತಕ್ಕಂಥ ಮಾತು ತಲೆಗಿಟ್ಟುಕೊಂಡು ಭ್ರಾಂತಿ ಬಿಡಿತು ಯಾರಿಗೆ ಪಾರ್ವತ ದೇವಿ ಹೌದು ಅವಾಗ ಪರಮಾತ್ಮ ಇದ್ರಂತ ಬರ್ತಿರ್ತಾನೆ ಹೋಗ್ಬೇಕಂತೇಳಿ ಪಾರ್ವತ ದೇವಿ ಬಂದು ಕೇಳ್ತಾಳ್ರಿಪ್ಪ ಯಾರನ್ನ ಕೇಳ್ತಾವ ಯಾರನ್ನ ಪರಮಾತ್ಮನ ಕೇಳ್ತಾಳ ಪರಮಾತ್ಮ ಸ್ವಾಮಿ ನೀವು ಹರಿವತ್ತತಿ ಗುಣ ಹೋಗ್ತೀರಿ ಸಾಯಂಕಾಲ ಮತ್ತೆ ಮನೆಗೆ ಬರ್ತೀರಿ ಮತ್ತೆ ಎಲ್ಲಿ ಹೋಗ್ತೀರಿ ನೀವು ಯಾವ ಕಾರಣಕ್ಕೆ ಹೋಗ್ತೀರಿ ನಾವು ಸ್ವಲ್ಪ ಹೇಳಲ್ಲ ಅಂದಾಗ ಅವಾಗ ಪರಮಾತ್ಮ ಹೇಳ್ದ ಏನಂತ ಹೇಳ್ದ ಇವತ್ತ ಲೋಕದೊಳಗೆ 84 ಜೀವರಾಶಿಗಳದಾವ ಅಂದ್ರ ಅನ್ನ ಆಜ್ಞೆ ಮೇಳದಾವ ನಾ ಹೋಗಿ ಅನ್ನ ಹಾಕೋ ತನಕ ಅವು ಬಾಯಾಗ ಹಣ್ಣು ಬೀಳಂಗಿಲ್ಲ ಲೋಕಕ್ಕೆಲ್ಲ ಅನ್ನ ಹಾಕಿ ಬರ್ತಾನ ದಿನ ಅದಕ್ಕ ಹೋಗ್ತು ಪರಮಾತ್ಮ ಹೇಳ್ತಾರೆ ಅವಾಗ ಪಾರ್ವತಿಗಳು ದೊಡ್ಡ ಭ್ರಾಂತಿ ಬಡಿತು ಎಲ್ಲ ಹೋಗ ಒಬ್ಬ ಮನುಷ್ಯ ಇನ್ನು 84 ಲಕ್ಷ ಜೀವರಾಶಿಗಳೆಲ್ಲ ಅನ್ನ ಹಾಕ್ತಾನಂದ್ರ ಹಂಗ ಹಾಕ್ತಾನ ಅನ್ನ 57 ಏನಪ್ಪ ಅಂತ ಕೇಳಿದ್ರ ಒಂದು ರೀತಿ ಸೊಕ್ಕ ಬರ್ತದೆ ಹೌದು ಸಾವಿಲ್ಲ ಸೊಕ್ಕ ಬಂದು ಮನರಂಜನೆ ಹಳ್ಳ ಹೊಡ್ಲಿಕ್ಕೆ ಮತ್ತೆ ಪರಮಾತ್ಮ ಯಥಾ ಪ್ರಕಾರ ಅನ್ನ ಹಾಕಕ್ ಹೊಂಟಿದ್ದ ಪರಮಾತ್ಮ ಬಂದು ಕೇಳು ಪರಮಾತ್ಮ ಎಲ್ಲಾ ಜೀವರಾಶಿಗಳು ಅನ್ನ ಹಾಕಿ ಬರ್ತೀರಿ ಅನ್ಲಕ್ ಪ್ರತಿಯೊಂದು ಜೀವರಾಶಿಗಳಿಗೆ ಒಂದೇ ಬಿಡ್ಲಾರ್ದು ಅನ್ನ ಹಾಕಿ ಬರ್ತೀನಿ ಅಂತ ಹೇಳಿದ ಅವಾಗ ಪಾರ್ವತ ದೇವಿ ಪರಮಾತ್ಮ ಹೋದ ತನ್ನ ಕೊಳ್ಳಾಗಿರ್ತಕ್ಕಂತ ಬೆಳ್ಳಿ ಗುಂಡಗಡಿಗೆ ಒಳಗ ಸಣ್ಣದೊಂದು ಇರ್ವಿ ತಗೊಂಡು ಇರ್ವಿ ಬಿಟ್ಲು ಹೌದಿಲ್ಲ ಹೌದು ತನ್ನ ಗುಂಡಗಡಿಗೆ ಒಳಗೆ ಇರ್ವಿ ಬಿಟ್ಟುಕೊಂಡು ಇಟ್ಕೊಂಡು ಕುಟ್ಲು ಹಂಗಾಕಿ ಪ್ಯಾಕ್ ಮಾಡ್ಕೊಂಡು ಪರಮಾತ್ಮ ಯಥಾ ಪ್ರಕಾರ ಅನ್ನ ಹಾಕಿ ಬರಾಕತ್ತಿದ್ದ ನೀರು ತಗೊಂಡು ಹಾದ್ಲು ಪರಮಾತ್ಮ ಎಲ್ಲಾ ಜೀವರಾಶಿಗಳಿಗೆ ಅನ್ನ ಹಾಕಿ ಬಂದೀನಪ್ಪ ಅಂತಕ್ಕಂಥ ಮಾತನ್ನು ಯಾರು ಕೇಳು ಪರಮಾತ್ಮಗೆ ಪಾರ್ವತಿ ಕೇಳ್ತಾರೆ ಅವಾಗ ಪರಮಾತ್ಮ ಹೇಳ್ದ ಒಂದು ಜೀವರಾಶಿಯನ್ನು ಬಿಟ್ಟಿಲ್ಲ ಸಕಲ ಜೀವರಾಶಿಗಳಿಗೆಲ್ಲ ಅನ್ನ ಹಾಕಿ ಸರಿ ಬಂದನಿ ಸಂಶಯ ಇಲ್ಲ ಅಂತ ಪರಮಾತ್ಮ ಅಂದ ಅವಾಗ ಸೊಕ್ಕಿನ ಪಾರ್ವತಿ ಏನ್ ಮಾಡ್ಲಪ್ಪ ಅಂತ ಕೇಳಿದ್ರೆ ಕೊಳ್ಳಾಗಿನ ಗುಂಡಗಡ್ಡಿ ತೆಗೆದ್ಲು ಇದಕ್ಕೂ ಆಹಾರ ಹಾಕಿದ ತೆಗೆದು ನೋಡಕ್ ಹೋದ್ಲು ಬಂಧುಗಳ ಬಾಯಾಗೊಂದು ಇರುವಿಗೆ ಸಕ್ರಿ ಹಚ್ಚಿತ್ತ ತಾಕತ್ ಯಾರಿಗದು ಯಾರಿಗದ ನಮ್ಮ ಅಪ್ಪಾಗ ಅನ್ನ ಹಾಕುವಂತ ತಾಕತ್ತದ ಅನ್ನ ಹಾಕುವಂತ ಕೆಲಸ ಸಕಲ ಜೀವರಾಶಿಗೆ ಭೂಮಿ ತೆಗೆದಾಗಿರ್ತಕ್ಕಂತ ಕ್ರಿಮಿ ಕೀಟಗಳು ಹಿಡ್ಕೊಂಡು ಪ್ರತಿಯೊಂದು ಜೀವಿಗಳಿಗೂ ಅನ್ನ ಹಾಕುವಂತ ತಾಕತ್ ಯಾರಿಗೈತಿ ನಮ್ಮ ಅಪ್ಪಾಗೈತಿ ಅದ ಕಾರಣಕ್ಕಾಗಿ ನಿಮ್ಮ ಅವ್ವಾಗ ನೀಗಲಾರಕ ಹೌದು ಧ್ಯಾನ ಮಾಡ್ಕೊಂಡು ಕರೆದ ನಿಮ್ಮವ್ರಿಗೆ ನೀವು ಅನ್ನ ಹಾಕೊಂಡಳು ಮತ್ತೊಂದು ಹೇಳಿದ್ರಿ ಇವರು ಊಟ ಕೊಟ್ಟಿರಿ ನೀವು ಚಲೋ ಊಟ ಕೊಟ್ಟಿಲ್ಲ ಹಡದ ಬಾಣನ್ ತೆರಳು ತಿಂದ್ರಿ ಚಳಿ ಹೂಸಿನ ತಿಂದ್ರಿ ಅಂದ್ರಿ ಕೊಟ್ಟಿಲ್ಲ ಅಂತಕ್ಕಂತ ಮಾತು ಹೇಳಿದ್ರಿ ನಮ್ಮಪ್ಪ ಚಲೋ ಊಟನ ಕೊಟ್ಟಾನಲ್ಲಿ ಹೌದು ಹೌದಿಲ್ಲ ಆಗಿಂದ ನೋಡ್ಬೇಡ್ರಿ ಕೆಳಗೆ ಹಂಗ ಸ್ವಲ್ಪ ನೋಡ್ಕೊತ ಬರ್ರಿ ನಮ್ಮಪ್ಪ ಸುಮಾರು ಊಟ ಕೊಟ್ಟಿಲ್ಲ ಚಲೋ ಊಟನ ಕೊಟ್ಟಾನ ಆಡಿಸಿ ನೋಡ್ಬೇಕಾಕತ್ತಲ್ಲಿ ಯಾಕಾಗ ಭಕ್ತ ಕೊಟ್ಟಾನಂದ್ರ ಪರೀಕ್ಷೆ ಬಹಳ ಚಂದ ಮಾಡ್ತಾನ ಪರಮಾತ್ಮ ಹೆಂಗಪ್ಪ ಅಂತ ಕೇಳಿದ್ರೆ ಸತ್ಯ ಹರಿಶ್ಚಂದ್ರಿಗೆ ಬಿಟ್ಟಿಲ್ಲ ಯಾವ ಭಕ್ತ ಕುಂಬಾರನಿಗೆ ಬಿಟ್ಟಿಲ್ಲ ಭಕ್ತ ಪ್ರಹ್ಲಾದನಿಗೆ ಬಿಟ್ಟಿಲ್ಲ ಭಕ್ತ ಶ್ರೀಯಾಳಿಗೆ ಬಿಟ್ಟಿಲ್ಲ ನಿಮ್ಮನ್ನೆಲ್ಲರೂ ನಿಂಬೆಟ್ಟು ಹುಡುಗ ಬಿಟ್ಟಿಲ್ಲ ನಮ್ಮಪ್ಪ ಪರಮಾತ್ಮ ಬಹಳ ಕೆಟ್ಟ ಕಾರ್ಯ ನಿಮ್ನೆಲ್ಲರೂ ನಿಂಗ ಓಯಪ್ಪ ಮಾತಾಡೋದಕ್ಕೆ ಕೀರ್ತನ ಕೇಳ್ಬೇಕಾದ್ರೆ ನಾನೇ ಹೇಳ್ತೇನೆ ನೀವು ಪುಸ್ತಕ ಬರ್ಕೋರಿ ಹೇಳ್ತಾನ ಓದ್ಕೊಂತ ಹೇಳ್ತಾನ ಅವ್ರಿಗೆ ಹಾಡೋನಿಗೆ ನಿಮ್ಗೆ ತಂದೈತಿ ಹಾಡೋಕೆ ಜನರು ಒಂದು ಹಾಡ್ಬೇಕು ಒಂದು ಹಾಡ್ಬೇಕು ನೀವು ಇಡ್ಬೇಕು ಮೊಬೈಲ್ ಎಲ್ಲ ಮಾತಾಡಿ ಅಲ್ಲೇ ಇಡ್ಬೇಕು ನೀವು ಹೇಳ್ತಾಕ ನೀನ ಮಾತಾಡಿ ನಡೆಯಂಗಿಲ್ಲ ಪುಸ್ತಕ ಬರ್ಕೊಡ್ ಹೇಳ್ತಾಕ ನಾನು ಹೋಗಿ ಹೇಳ್ತಾನೆ ಬರಬೇಕಿಂದ ನೀವು ಬರಬೇಕು ಏನಿದು ಒಟ್ಟ ಬರಬರಿ 20,000 ನಿಮ್ಗೆ ಕೊಟ್ಟು ಬೇಕಾದ್ರೆ ಮಾತಾಡಿ ಇಡ್ತಿದ್ದು ಕಡೆ ಕಳ್ತಿದ್ದು ಹೌದು ಮಾತಾಡೋದ ಜನರು ಮಾತಾಡೋದ ಹಾಡೋನಿಗೆ ಅರ್ಥ ಮಾಡ್ಬೇಕು ನಾವೆಲ್ಲ ಹೇಳ್ತೇವೆ ನೀವು ನಿಮ್ಗೆಲ್ಲ ಗಡಿಯಾರ ಕಟ್ಟಿ ಮೊಬೈಲ್ ಅದ ನೀನು ಹೋಗಿ ಏನಿಲ್ಲ ಬರಬರಿ ಎಷ್ಟೋ ತಾಸು 1.5 ತಾಸು ನೀನ್ ಹಾಡಕೈತಿ ಮಾತಾಡ್ಕೈತಿ ಟೈಮ್ ಪ್ರಕಾರ ಬೇಕಾಗಿಲ್ಲ ಮಾತಾಡೋದ ಜನರು ಒಂದ ನೀ ಹೇಳ್ತಿಕ್ ಹಾಡ ಒಂದ್ ಜಾನಪದ ಹಾಡು ಒಟ್ಟು ಇಟ್ಬಿಡ ಏನು ಮಾತಾಡ್ಬಾರ್ದ ಒಟ್ಟ ಬಾರ್ದ ಆಟ ಮಾತಾಡ್ಬೇಕಾದ್ರೆ 20,000 ರೊಕ್ಕ ಕೊಟ್ಟು ಮತ್ತೆ ಮಾತಾಡ್ತಿತ್ತು ಏನಿಲ್ಲ ಬರಬರಿ ನೀವು ಮಾತಾಡ್ದ ಬಂದ್ರೆ ಮಾತಾಡ್ದು ಬಿಡ್ತೀವಿ ನಾವು ಸರ್ ಒಟ್ಟು ಮಾತಾಡ್ದ ಬಂದ ಒಟ್ಟು ಬಂದ ಯಾರು ಯಪ್ಪ ಸಮಾಧಾನ ದೇವ್ರ ಸರ್ ಯಾಕಪ್ಪ ಅಂತ ಕೇಳ ಕೋರಿ ಹತ್ತಲೇ ಇಲ್ಲ ಹಾಡೋರು ಬಾಯಿ ಕಿತ್ತನು ಕೇಳೋರ್ ಕಿವಿ ಮೇಲೆ ಇರ್ತಾವ ಹೌದು ಅಣ್ಣಗಳು ನಮ್ಮ ಕೃಷಿಯರ್ ಅಂದ್ರೆ ಹಾಡ ಕೃಷಿಯರ್ ಅನ್ನಕತ್ತಾರ ಮಾತಾಡೋದು ಬೇಡ ಅಂದ್ರೆ ನೇರವಾಗಿ ಹಾಡಾಡ್ತೀವಿ ಮಾತಾಡೋದು ಬಂದ್ ಮಾಡ್ತೀವಿ ಅದು ಅವ್ರು ಕೇಳಿದ್ರೆ ಕುತ್ರ ಕೊಡಾಕತ್ತಿತ್ತು ನಾವ ಬ್ಯಾಡ ಅಂದ್ರೆ ಬಿಟ್ಟು ಬಿಡ್ತೀವಿ ನಾವು ಅಣ್ಣನ ಮನಸ್ಸ ಕಲ್ಲಾಗೈತಿ ಬ್ಯಾಡ ಒಂದ್ ಜನಪದ ಉಳಿದಿತ್ತವ ಒಟ್ಟ ಬ್ಯಾಡ ಬರ್ತಾನ ಹೋಗಿ ಒಂದ್ ಜನರೋಡಿ ಒಂದ್ ಜನಪದ ಯಾ ಸುಲಿ ಹಾ ಬೈ ಸರಿ ಕರ್ಕೊಂಡು ಬರ್ರಿ ನೀವು ಬರ್ರಿ ಕರ್ಕೊಂಡು ಬರ್ರಿ
ಬರಾಬರಿ ಐತೆ ನನಗೆ ಹಣ ಬೇಡ